ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷತೆ ಪ್ರಾಯಶಃ ನಾನು ಒಬ್ಬ ಜನಪ್ರತಿನಿಧಿಯಾಗಿ ಕಳೆದ 7 ವರ್ಷದಿಂದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ ಜಿಲ್ಲೆಯಲ್ಲಿ ಬಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾನೇ ನೇತೃತ್ವ ತಗೊಂಡು ಮಾಡಿರ್ತಕ್ಕಂಥದ್ದು ಕೆಲವು. ಆದರೆ ಇವತ್ತು ಅನಿವಾರ್ಯ ಸಂದರ್ಭದಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳ ಜೊತೆ ಒಂದು ಸಮಾಜದ ವ್ಯವಸ್ಥೆಯ ಬದಲಾವಣೆಯ ದೃಷ್ಟಿಯಿಂದ ಅದಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ನಿಟ್ಟಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥ ಒಂದು ಅನಿವಾರ್ಯತೆಯನ್ನು ಸೃಷ್ಟಿಯಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಬಡ್ಡಿ ಆಟಗಾರರ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಒಂದಷ್ಟು ಗಮನ ಸೆಳೆಯತಕ್ಕಂಥ ರಾಜ್ಯ ಸರ್ಕಾರದ ಗಮನ ಸೆಳೆಯತಕ್ಕಂಥ ವ್ಯವಸ್ಥೆಯಲ್ಲಿ ಸರ್ಕಾರದ ಗಮನವನ್ನು ಸೆಳೆಯತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ. ಆ ಸಂದರ್ಭದಲ್ಲಿ ಆ ಗಮನ ಸೆಳೆದಿರತಕ್ಕಂಥ ವಿಷಯದ ಕುರಿತಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಮೆಚೂರ್ ಅಸೋಸಿಯೇಷನ್ನ ಅಧ್ಯಕ್ಷರು ಒಂದಷ್ಟು ಜನ ಪತ್ರಿಕಾಗೋಷ್ಠಿಯ ಮೂಲಕ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆರೋಪಗಳನ್ನು ಮಾಡಿದರು. ನನ್ನ ಆರೋಪಗಳಿಗೆ ಉತ್ತರವನ್ನು ಕೊಡತಕ್ಕಂಥ ಪತ್ರಿಕಾಗೋಷ್ಠಿ ಇದಲ್ಲ. ಆದರೆ ವಾಸ್ತವವಾಗಿ ಕಬಡ್ಡಿ ಆಟಗಾರರು, ಈ ರಾಜ್ಯದ ಕಬಡ್ಡಿ ಆಟಗಾರರು, ಆ ಕ್ರೀಡಾಪಟುಗಳಿಗೆ ಮುಂದಿನ ದಿನಗಳಲ್ಲಾದರೂ ಆ ಕ್ರೀಡೆಗೆ ಹೆಚ್ಚು ಶಕ್ತಿ ಬರತಕ್ಕಂಥ ಮತ್ತು ಆ ಕ್ರೀಡಾಪಟುಗಳಿಗೆ ಜೀವನಕ್ಕೆ ಹೆಚ್ಚು ಶಕ್ತಿ ಬರತಕ್ಕಂಥ ನಿಟ್ಟಿನಲ್ಲಿ ನನ್ನೊಂದು ಅಳಿಲು ಸೇವೆಯನ್ನು ಮಾಡಬೇಕು ಮತ್ತು ಆ ದೃಷ್ಟಿಯಲ್ಲಿ ಅವರ ಜೊತೆ ನಿಲ್ಲಬೇಕೆನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ನಾನು ಶಾಸಕನಾದ ನಂತರ ತುಂಬ ನನ್ನಿಂದಾಗಿರ್ತಕ್ಕಂಥ ಕಾರ್ಯವನ್ನು ಮಾಡತಕ್ಕೊಂಡು ಬರ್ತಾ ಇದ್ದೆ. ಪ್ರಾಯಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ನ ಆಟಗಾರರ ಹಿತಾಸಕ್ತಿ, ಪ್ರತಿಭಾನ್ವಿತವಾಗಿರ್ತಕ್ಕಂಥ ರಾಜ್ಯದ ಆಟಗಾರರ ಹಿತಾಸಕ್ತಿಯನ್ನು ಇಟ್ಟುಕೊಂಡು ನಾವು ಈ ರಾಜ್ಯದಲ್ಲಿ ಕಬಡ್ಡಿ ಆಟಗಾರರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಕಳೆದ ಒಂದಷ್ಟು ಇತಿಹಾಸವನ್ನು ಗಮನಿಸಿದಾಗ ಕಬಡ್ಡಿ ಆಟಗಾರರ ಜೀವನಕ್ಕೆ ಶಕ್ತಿ ಆಗಿರ್ತಕ್ಕಂಥ ಅನೇಕ ಸಂಸ್ಥೆಗಳನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬೇಕಾಗ್ತದೆ. ಅದು KPTCಯಲ್ಲಿರ್ಬೋದು, ವಿಜಯ ಬ್ಯಾಂಕ್ ಇರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, SBI ಇರ್ಬೋದು, BMTC ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಈ ರೀತಿ ಅನೇಕ ಸರ್ಕಾರಿ ಸಂಸ್ಥೆಗಳಲ್ಲಿ ಕಬಡ್ಡಿ ತಂಡ ಇರ್ತಿತ್ತು. ಆ ಕಬಡ್ಡಿ ತಂಡದ ಮೂಲಕ ಅನೇಕ ಕಬಡ್ಡಿ ಆಟಗಾರರಿಗೆ ಜೀವನಕ್ಕೆ ಒಂದು ಉದ್ಯೋಗ ಸಿಗ್ತಾ ಇತ್ತು ಮತ್ತು ಅದರ ಜೊತೆಗೆ ಕಬಡ್ಡಿಗೆ ಹೆಚ್ಚೆಚ್ಚು ಯುವಕರನ್ನು ಆಕರ್ಷಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿರ್ತಿತ್ತು. ಪ್ರಾಯಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಕಬಡ್ಡಿ ಅಸೋಸಿಯೇಷನ್ನಿಂದ ಆಗಿರ್ತಕ್ಕಂಥ ಅನ್ಯಾಯಗಳಿರ್ಬೋದು, ಇವತ್ತು ಯಾವ ರೀತಿಯಾಗಿರ್ತಕ್ಕಂಥ ಅನ್ಯಾಯಗಳು ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಅನ್ಯಾಯ ಅನ್ನುವಂಥ ವರ್ಡಿಗಿಂತಲೂ ಯಾವ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಇವತ್ತು ಆಟಗಾರರು ಎದುರಿಸ್ತಿದ್ದಾರೆ ಎನ್ನುವಂಥದ್ದನ್ನು ನಾವು ಮೊದಲು ಗಮನಿಸಬೇಕಾಗಿರ್ತಕ್ಕಂಥದ್ದು. ಇವತ್ತೊಂದು ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿ, ನಾನು ಹೇಳಿದ್ದನ್ನು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ, ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಅಥವಾ ಜಿಲ್ಲೆಯಲ್ಲಿ ಇವತ್ತು ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಿದರೆ, ಉದಾಹರಣೆಗೆ ಪೆಡ್ಲೈಟ್ ಮ್ಯಾಚನ್ನು ಆಯೋಜನೆ ಮಾಡಿದ್ದಾಗ ಆ ಮ್ಯಾಚ್ ಎಷ್ಟೊತ್ತಿಗೆ ಪ್ರಾರಂಭ ಆಗ್ತದೆ? ಅಷ್ಟೇ 8 ಗಂಟೆಗೆ ಅಂತ ಹಾಕಿದರೆ ಮ್ಯಾಚ್ ಪ್ರಾರಂಭ ಆಗೋದು 12 ಗಂಟೆ 1 ಗಂಟೆಗೆ. ಈ ನೀತಿ ನಿಯಮಾವಳಿಗಳನ್ನು ಶಿಸ್ತನ್ನು ತರತಕ್ಕಂಥ ಕೆಲಸ ಯಾರು ಮಾಡಬೇಕಾಗಿರ್ತಕ್ಕಂಥದ್ದು ಅಮೆಚೂರ್ ಅಸೋಸಿಯೇಷನ್. ಪಾಪ ಆಟಗಾರರು 8 ಗಂಟೆಗೆ ಬಂದು ರಾತ್ರಿ 1 ಗಂಟೆಗೆ 2 ಗಂಟೆಗೆ 3 ಗಂಟೆಗೆ ಕಬಡ್ಡಿ ಪಂದ್ಯಾಟದಲ್ಲಿ ಆ ಪಂದ್ಯಾಟವನ್ನು ಆಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವತ್ತು ರಾಷ್ಟ್ರ ಮತ್ತು ರಾಜ್ಯಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಜನ, ಮಮತಾ ಪೂಜಾರಿ ಅವರಂಥವರು ಅನೇಕ ಜನ ಕ್ರೀಡೆಯನ್ನು ಪ್ರತಿನಿಧಿಸಿದ್ದಾರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆದರೆ ಪ್ರಮಾಣ ಎಷ್ಟು? ಇವತ್ತು ರಾಷ್ಟ್ರೀಯ ತಂಡದಲ್ಲಿ
ಯಾರು ಹೆಚ್ಚು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದರೆ ಉತ್ತರ ಭಾರತದ ಆಟಗಾರರು ಜಾಸ್ತಿ ಪಾರ್ಟಿಸಿಪೇಷನ್ ಇರ್ತಕ್ಕಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟು ಜನ ರಾಜ್ಯ ತಂಡವನ್ನು ಇವತ್ತು ಪ್ರತಿನಿಧಿಸ್ತಾ ಇದ್ದಾರೆ? ನಾನು ಒಂದು ಫಾರ್ ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 33 ವರ್ಷಗಳ ಬಳಿಕ ಮಂಗಳೂರು ಯೂನಿವರ್ಸಿಟಿ ಇಂಟರ್ ಯೂನಿವರ್ಸಿಟಿ ಕಾಲೇಜ್ ಕಾಂಪಿಟೇಷನ್ನಲ್ಲಿ ಗೋಲ್ಡ್ ಮೆಡಲ್ ಪಡೆಯಿತು. ನಮ್ಮ ಪಕ್ಕ ವಿಧಾನಸಭಾ ಕ್ಷೇತ್ರ ಮಂಗಳೂರಿನ ಶಾಸಕರಾಗಿರ್ತಕ್ಕಂಥ ವಿಧಾನ ಪರಿಷತ್ನ ಸಭಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಖಾದರ್ ಅವರು ವಿಧಾನಸಭೆಯಲ್ಲಿ ಗ್ಯಾಲರಿಯಲ್ಲಿ ಅವರನ್ನು ತಂದು ಕೂರಿಸಿ ಅವರಿಗೆ ಅಭಿನಂದನೆಯನ್ನು ಸಹ ಸಲ್ಲಿಸಿದರು. ಆದರೆ ವಿಪರ್ಯಾಸ ಏನು ಅಂತ ಹೇಳಿದರೆ, ಇಂಟರ್ ಯೂನಿವರ್ಸಿಟಿ ಕಾಂಪಿಟೇಷನ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದಿರ್ತಕ್ಕಂಥ ಮಂಗಳೂರು ಯೂನಿವರ್ಸಿಟಿಯ ಒಬ್ಬ ಪ್ಲೇಯರ್ ಸ್ಟೇಟ್ ಕಬಡ್ಡಿ ಟೀಮಲ್ಲಿ ಜಾಗ ಪಡೀಲಿಲ್ಲ. ಒಬ್ಬ ಪ್ಲೇಯರ್ ರಾಜ್ಯ ತಂಡವನ್ನು ಪ್ರತಿನಿಧಿಸಲಿಕ್ಕೆ ಅವಕಾಶ ಸಿಗಲಿಲ್ಲ, ಅಥವಾ ಅವನಿಗೆ ರಾಷ್ಟ್ರೀಯ ತಂಡದಲ್ಲಿ ಅವರನ್ನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವರಿಗೆ ಅವಕಾಶಗಳು ಸಿಗಲಿಲ್ಲ. ಅಂದರೆ ಪ್ರತಿಭಾನ್ವಿತರಿಗೆ ಅವಕಾಶ ಎಲ್ಲಿದೆ? ಆ ಅವಕಾಶವನ್ನು ಸೃಷ್ಟಿ ಮಾಡಿಕೊಡೋದು ಯಾರು? ಅವಕಾಶ ಸೃಷ್ಟಿ ಮಾಡಬೇಕು ಕೊಡುವಂಥವ್ರು ಯಾರು ಅಂತ ಹೇಳಿದ್ರೆ ಅಮೆಚೂರ್ ಅಸೋಸಿಯೇಷನ್. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರತಿಭಾನ್ವಿತ ತೀರ್ಪುಗಾರರಿದ್ದಾರೆ. ಅವರು ರಾಷ್ಟ್ರೀಯ ತೀರ್ಪುಗಾರಿಕೆಯ ಪರೀಕ್ಷೆ ಬರೆದು ಉತ್ತೀರ್ಣ ಆಗಿರ್ತಕ್ಕಂಥ ಅನೇಕ ಜನ ರಾಷ್ಟ್ರೀಯ ತೀರ್ಪುಗಾರರಿದ್ದಾರೆ. ಆದರೆ ಎಷ್ಟು ಜನ ದಕ್ಷಿಣ ಕನ್ನಡ ತೀರ್ಪುಗಾರರಿಗೆ ಪ್ರೋ ಕಬಡ್ಡಿಯಲ್ಲಿ ತೀರ್ಪುಗಾರರಿಗೆ ಆಗಲಿಕ್ಕೆ ಅವಕಾಶ ಸಿಕ್ಕಿದೆ? ಎಷ್ಟು ಜನರಿಗೆ? ಫಾರ್ ಎಕ್ಸಾಂಪಲ್ ಉಳ್ಳಾಲ್ ಅಂತ ಒಬ್ಬರಿದ್ದರು, ಪ್ರೇಮನಾಥ್ ಉಳ್ಳಾಲ್ ಅಂತ ಹೇಳುವಂಥವ್ರು ಒಬ್ಬರಿದ್ದರು. ಪ್ರೇಮನಾಥ್ ಉಳ್ಳಾಲ್ ಅವರು ಒಂದು ಬಾರಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಮೆಂಟ್ ರೆಫ್ರಿ ಆಗಿದ್ದಾರೆ ಬಿಟ್ಟರೆ, ಒಬ್ಬ ರಾಷ್ಟ್ರೀಯ ಮಟ್ಟದ ಅಥವಾ ಪ್ರೋ ಕಬಡ್ಡಿಯಲ್ಲಿ ನಮ್ಮನ್ನು ಪ್ರತಿನಿಧಿಸಲಿಕ್ಕಂತಹ ರೆಫ್ರಿಯನ್ನು ನಮಗೆ ಕೊಡಲಿಕ್ಕೆ ಅಥವಾ ಅಲ್ಲಿಗೆ ಕಳಿಸಲಿಕ್ಕೆ ನಮ್ಮ ಅಮೆಚೂರ್ ಅಸೋಸಿಯೇಷನ್ಗೆ ಸಾಧ್ಯ ಆಗಲಿಲ್ಲ. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಅಮೆಚೂರ್ ಅಸೋಸಿಯೇಷನ್ನ ಅಧ್ಯಕ್ಷರು, ರಾಜ್ಯ ಅಮೆಚೂರ್ ಅಸೋಸಿಯೇಷನ್ನ ಗೌರವ ಅಧ್ಯಕ್ಷರು ರಾಕೇಶ್ ಮಲ್ಲಿ ಅವರು ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಸದನದಲ್ಲಿ ಕಬಡ್ಡಿ ಆಟಗಾರರಿಗೆ ಅವಮಾನ ಮಾಡಿದ್ದಾರೆ, ಸಭಾಪತಿಗಳಲ್ಲಿ ಕ್ಷಮೆ ಕೇಳಬೇಕು, ಅವರು ಸಭಾಪತಿಗಳು ಅಂತ ಉಲ್ಲೇಖ ಮಾಡಿದ್ದಾರೆ. ಅಂದರೆ ವಿಧಾನಸಭಾ ಸ್ಪೀಕರ್ ಅವರು ಕ್ರಮ ಕೈಗೊಳ್ಳಬೇಕು, ಮತ್ತು ಕಬಡ್ಡಿ ಅಸೋಸಿಯೇಷನ್ನ ಸಾಧನೆಯ ಬಗ್ಗೆ ಅವರಿಗೆ ಗೊತ್ತಿಲ್ಲ, ಈ ಥರದ್ದೆಲ್ಲ ಹೇಳಿದ್ದಾರೆ. ಹೇಳಬೇಕಾದ್ರೆ ಸ್ಮಾರ್ಟ್ ಸಿಟಿಯಲ್ಲಿ ನಾವು ದೊಡ್ಡ ಕಬಡ್ಡಿ ಪಂದ್ಯ ಸ್ಟೇಡಿಯಮ್ಮಲ್ಲೆಲ್ಲ ಮಾಡ್ತಾ ಇದ್ದೇವೆ ಅಂತೇಳಿ. ರಾಕೇಶ್ ಮಲ್ಲಿ ಅವರಿಗೆ ಒಂದು ಸ್ವಲ್ಪ ಜ್ಞಾನ ಇರಬೇಕು. ಸನ್ಮಾನ್ಯ ಅವತ್ತಿನ ಸಂಸತ್ ಸದಸ್ಯರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರು ಮತ್ತು ಈ ಕ್ಷೇತ್ರದ MLA ಆಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ರವರ ಪ್ರಯತ್ನದಿಂದ ಸ್ಮಾರ್ಟ್ ಸಿಟಿಯ ಮೂಲಕ ಒಂದು ಒಳಾಂಗಣ ಕ್ರೀಡಾಂಗಣ ನಡೀತಕ್ಕಂಥದ್ದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳವಣಿಗೆ ದೃಷ್ಟಿಯಿಂದ ನಾನು ಈ ಸಂದರ್ಭದಲ್ಲಿ ಈ ಪ್ರೆಸ್ ಮೀಟಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಬಡ್ಡಿ ಬೆಳವಣಿಗೆಗೆ ಯಾರು ಶಕ್ತಿ ತುಂಬಿದ್ದು ಅಂತ ಹೇಳಿದರೆ ಅಮೆಚೂರ್ ಅಸೋಸಿಯೇಷನ್ ಅವರಲ್ಲ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ವಿದ್ಯಾಸಂಸ್ಥೆಗಳು, ವಿಶೇಷವಾಗಿ ಆಳ್ವಾಸ್ ಇರ್ಬೋದು, ಸಂತ ಫಿಲೋಮಿನಾ ಕಾಲೇಜ್ ಇರ್ಬೋದು, ನಾನು ಉದಾಹರಣೆ ಕೊಟ್ಟಿರೋದು. ಈ ರೀತಿ ಅನೇಕ ಸಂಸ್ಥೆಗಳು ಆ ಸಂಸ್ಥೆಯಲ್ಲಿ ಕ್ರೀಡಾಪಟುಗಳಿಗೆ ತರಬೇತಿ ಕೊಟ್ಟು ಒಂದು ರಾಷ್ಟ್ರ ಮಟ್ಟದ ಕಬಡ್ಡಿ ಆಟಗಾರರನ್ನು ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ತರಬೇತಿ ಕೊಟ್ಟಿರುವ ಕಾರಣಕ್ಕೋಸ್ಕರ ಇವತ್ತು ಕಬಡ್ಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೀವಂತವಾಗಿರ್ತಕ್ಕಂಥದ್ದು. ಇವತ್ತು ಅನೇಕ ಯುವಕ ಮಂಡಲ ಮತ್ತು ಕ್ಲಬ್ಗಳು ತರಬೇತಿ ನೀಡಿ ಕ್ರೀಡಾಪಟುಗಳನ್ನು, ಕಬಡ್ಡಿ ಆಟಗಾರರನ್ನು ಸೃಷ್ಟಿ ಮಾಡಿರುವ ಕಾರಣಕ್ಕೋಸ್ಕರ ಕಬಡ್ಡಿ ಇವತ್ತು ಜೀವಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಅನೇಕ ಅಕಾಡೆಮಿಗಳ ಪ್ರಯತ್ನದಿಂದಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಬಡ್ಡಿ ಜೀವಂತ ಇರತಕ್ಕಂಥದ್ದು. ಅನೇಕ ಸಂಘ ಸಂಸ್ಥೆಗಳು, ಇದನ್ನು ನಾನು ವಿಶೇಷವಾಗಿ ಉಲ್ಲೇಖ ಮಾಡ್ತೇನೆ, ಅನೇಕ ಸಂಘ ಸಂಸ್ಥೆಗಳು ಕಬಡ್ಡಿ ಟೂರ್ನಮೆಂಟುಗಳನ್ನು ಆಯೋಜನೆ ಮಾಡಿರುವ ಕಾರಣಕ್ಕೋಸ್ಕರ, ಅವರಿಗೆ ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿರುವ ಕಾರಣಕ್ಕೋಸ್ಕರ ಗ್ರಾಮೀಣ ಪ್ರದೇಶದ ಕ್ರೀಡಾಪಟುಗಳು, ಕಬಡ್ಡಿ ಆಟಗಾರರು ಇವತ್ತು ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕಬಡ್ಡಿ ಅಸೋಸಿಯೇಷನ್ನ ಅವ್ಯವಸ್ಥೆಯ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ರಾಕೇಶ್ ಮಲ್ಲಿ ಅವರು 2009ಕ್ಕೆ ಉಪಾಧ್ಯಕ್ಷರಾಗ್ತಾರೆ.
ರಾಕೇಶ್ ಮಲ್ಲಿ ಅವರು 2009ಕ್ಕೆ ಉಪಾಧ್ಯಕ್ಷರಾಗ್ತಾರೆ. ಇಲ್ಲಿ ಇದೆ ನೋಡಿ, 2009ಕ್ಕೆ ರಾಕೇಶ್ ಮಲ್ಲಿ ಉಪಾಧ್ಯಕ್ಷರಾಗ್ತಾರೆ. ರಾಕೇಶ್ ಮಲ್ಲಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಅಸೋಸಿಯೇಷನ್ನ ಸದಸ್ಯತ್ವ ಆಗುವುದು ಯಾವಾಗ ಅಂತ ಹೇಳಿದರೆ 2012ಕ್ಕೆ. ಅವರು ಅಮೆಚೂರ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗುವುದು 2009ಕ್ಕೆ. ಅವರು ಸದಸ್ಯತ್ವ ತಗೊಳ್ಳೋದು, ಆ ಸಂಸ್ಥೆಯ ಸದಸ್ಯತ್ವ ತಗೊಳ್ಳೋದು 2012ಕ್ಕೆ. ಅವರು ಇಲ್ಲೀಗಲಾಗಿ ಕಾನೂನು ಬಾಹಿರವಾಗಿ ಅವರು ಉಪಾಧ್ಯಕ್ಷರಾಗಿ ಅಧಿಕಾರ, ಅದು ಯಾವ ಆಧಾರದಲ್ಲಿ ಯಾವ ವ್ಯವಸ್ಥೆ ಅಡಿಯಲ್ಲಿ ಅವರು ಉಪಾಧ್ಯಕ್ಷರಾಗಿದ್ದಾರೆ ಅನ್ನುವಂಥದ್ದನ್ನು ಅವರೇ ತಿಳಿಸ್ಬೇಕಾಗ್ತದೆ, ನನಗೆ ಗೊತ್ತಿಲ್ಲ ಅದು. 2012ರಿಂದ 2024ರವರೆಗೆ ಇವತ್ತು ನಿರಂತರವಾಗಿ ಅವರು ಅಧ್ಯಕ್ಷರಾಗಿದ್ದಾರೆ. ನನಗೆ ಅದರಲ್ಲೇನು ತಕರಾರಿಲ್ಲ, ಅವರು ಅಧ್ಯಕ್ಷರಾಗಿ ಇರಬಾರ್ದು ಇರಬೇಕು ಅನ್ನೋ ತಕರಾರು ನಂದೇನಿಲ್ಲ. ನಂದು ಪ್ರಶ್ನೆ ಇಷ್ಟೇ, ನೀವು ಅವತ್ತಿನಿಂದ ಇವತ್ತಿನವರೆಗೆ ಅಧ್ಯಕ್ಷರಾಗಿದ್ದೀರಲ್ಲ, ನಿಮ್ಮ ಕೊಡುಗೆ ಏನು, ಅವರ ಕೊಡುಗೆ ಏನು ಎನ್ನುವಂಥದ್ದನ್ನು ಅವ್ರು ಹೇಳಬೇಕು. ಕಬಡ್ಡಿಗೆ ಅವರ ಕೊಡುಗೆ ಏನು? ನಿಮಗೆ ಒಂದು ಗೊತ್ತಿರಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಒಂದು ಕಬಡ್ಡಿ ಅಸೋಸಿಯೇಷನ್, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನಲ್ಲಿ ಇವತ್ತಿನವರೆಗೂ ಅವರ ಯೋಗ್ಯತೆಗೆ ಒಂದು 100 ಸ್ಕ್ವೇರ್ ಫೀಟ್ ಇದ್ದು ಒಂದು ಆಫೀಸ್ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ಒಂದು 100 ಸ್ಕ್ವೇರ್ ಫೀಟ್ನ ಆಫೀಸ್ ಮಾಡಲಿಕ್ಕೆ ಆಗಲಿಲ್ಲ. ಕಬಡ್ಡಿ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಗಳ ಮನೆ ಅಧಿಕೃತವಾಗಿ ನಮ್ಮ ಆಫೀಸ್ ಅಂತ ತೋರಿಸ್ತಾರೆ ದಾಖಲೆಗಳಲ್ಲಿ. ಇಷ್ಟು ದೊಡ್ಡ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಒಂದು ಆಫೀಸ್ ಮಾಡುವಂಥ ಯೋಗ್ಯತೆ ಇಲ್ಲದವರು ನೀವು ಇಷ್ಟು ವರ್ಷ ಅಧ್ಯಕ್ಷ ಆಗಿರಬೇಕಾ? ಅದು ಈ ಜಿಲ್ಲೆಯಲ್ಲಿ ಒಂದು 100 ಸ್ಕ್ವೇರ್ ಫೀಟ್ ಒಂದು ಎಲ್ಲಿಯಾದರೂ ಒಂದು ಆಫೀಸ್ ಮಾಡಲಿಕ್ಕೆ ಸಾಧ್ಯ ಆಗದಂಥವ್ರು ರಾಕೇಶ್ ಮಲ್ಲಿ ಅವರು ಕಬಡ್ಡಿ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ತಾ ಇದ್ದಾರೆ. ಪ್ರಾಯಶಃ ಇವತ್ತು ಇವ್ರದ್ದು ಪರಿಸ್ಥಿತಿ ಹೇಗೆ ಅಂತ ಹೇಳಿದರೆ, ನಾವೆಲ್ಲ MLAಗಳು ನಮ್ಮ ತಾಲೂಕಿನಲ್ಲಿ ಕಬಡ್ಡಿ ಆಟಗಾರರು ಬಂದು ಈಗಿನ ಆಧುನಿಕ ಕಬಡ್ಡಿ ಜಗತ್ತಿನಲ್ಲಿ ಮ್ಯಾಟ್ ಕಬಡ್ಡಿಗಳು ಜಾಸ್ತಿ ಪ್ರಚಲಿತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ MLA ಗ್ರಾಂಟಿಂದ ನಮಗೆ 1-2 ಮ್ಯಾಟನ್ನು ನಮ್ಮ ತಾಲೂಕಿಗೆ ಕೊಡಿ ಕೇಳಿದಾಗ, ಅದು ನಾನು 2 ಮ್ಯಾಟ್ ತಾಲೂಕಿನಲ್ಲಿ ಕೊಟ್ಟಿದ್ದೇನೆ. ಬೇರೆ ಬೇರೆ MLAಗಳು MLCಗಳು ತಾಲೂಕಿಗೆ ಕಬಡ್ಡಿ ಮ್ಯಾಟ್ಗಳನ್ನು ಕೊಡ್ತಾರೆ. ಇಂಥ ಒಂದು ಅನೇಕ ಮ್ಯಾಟ್ಗಳನ್ನು ಅಮೆಚೂರ್ ಅಸೋಸಿಯೇಷನ್ ಅವರಿಗೆ MLAಗಳು MLCಗಳು ತೆಗೆಸಿಕೊಟ್ಟಿದ್ದಾರೆ. ಇವರ ಪರಿಸ್ಥಿತಿ ಏನು ಅಂತ ಹೇಳಿದರೆ, ಇದನ್ನು ಅವರಿಗೆ ಇಟ್ಟುಕೊಳ್ಳಲಿಕ್ಕೆ ಜಾಗ ಇಲ್ಲದೆ ಇದನ್ನು ಮತ್ತೆ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ. ಕ್ರೀಡಾ ಇಲಾಖೆಯವರು ಪಂದ್ಯಾಟ ನಡೆಸ್ತಕ್ಕಂಥ ಸಂಘಟಕರಲ್ಲಿ ಶುಲ್ಕ ತಗೊಂಡು ಇವತ್ತು ಮತ್ತೆ ಆ ಕ್ರೀಡಾ ಸಂಘಟಕರಿಗೆ ಮ್ಯಾಟನ್ನು ಕೊಡುವಂಥ ವ್ಯವಸ್ಥೆ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ಗೆ MLAಗಳು MLCಗಳು ಬೇರೆ ಬೇರೆ ವ್ಯವಸ್ಥೆಯಿಂದ ಬಂದಂಥ ಮ್ಯಾಟನ್ನು ಇಟ್ಟುಕೊಂಡು ಸಂಘಟಕರಿಗೆ ಕೊಡಲಿಕ್ಕೆ, ಕ್ರೀಡಾಪಟುಗಳ ಉತ್ತೇಜನಕ್ಕೆ ಕೊಡಲಿಕ್ಕೆ ಆಗದವರು ಇವರು ಏನು ಕ್ರೀಡೆಗೆ ಸಹಕಾರವನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿರೋದು. ಪ್ರಾಯಶಃ ಇವತ್ತು ನೆನಪಿರಲಿ ನಿಮಗೆ ಒಂದು ಇತ್ತೀಚಿನ ಉದಾಹರಣೆ, ಬೆಂಗಳೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಬಾಲಕಿಯರ ಒಂದು ಕ್ರೀಡಾ ಪಂದ್ಯಾಟಕ್ಕೆ ಮಂಗಳೂರಿನಿಂದ ಒಂದು ತಂಡ ಹೋಯಿತು. ಆ ತಂಡಕ್ಕೆ ಒಂದು ಸಮವಸ್ತ್ರ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ. ಯಾರ್ಯಾರು ಮತ್ತೆ ಅಲ್ಲಿ ಹೋದ ನಂತರ ಅಲ್ಲಿ ಸಮವಸ್ತ್ರ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಾರ್ಯಾರು PT ಮಾಸ್ಟರ್ಗಳು ಮತ್ತು ಒಂದಷ್ಟು ಹಿತೈಷಿಗಳು ಸಂಗ್ರಹ ಮಾಡಿ ಕೊಟ್ಟು ಅವರಿಗೆ ಸಮವಸ್ತ್ರವನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಅಂಥ ಬೇಜವಾಬ್ದಾರಿ ಇರ್ತಕ್ಕಂಥ ಅಮೆಚೂರ್ ಅಸೋಸಿಯೇಷನ್ ಇರ್ತಕ್ಕಂಥದ್ದು. ಇವತ್ತು ಕಬಡ್ಡಿ ಪಂದ್ಯಾಟದಲ್ಲಿ ಮುಕ್ತ ವಿಭಾಗದಲ್ಲಿ ಹಿಂದೆ ಸುಮಾರು 50ರಿಂದ 60 ತಂಡಗಳಿತ್ತು. ಮುಕ್ತ ಓಪನ್ ಟೂರ್ನಮೆಂಟ್ ಆಗಬೇಕಾದ್ರೆ ಒಂದು 50ರಿಂದ 60 ತಂಡಗಳು ಭಾಗವಹಿಸ್ತಿದ್ವು. ಇವತ್ತು ಕಬಡ್ಡಿಗೆ ಅಮೆಚೂರ್ ಅಸೋಸಿಯೇಷನ್ನ ಪ್ರೋತ್ಸಾಹ ಇಲ್ಲದ ಕಾರಣಕ್ಕೋಸ್ಕರ ಇವತ್ತು ಅದು 10ರಿಂದ 20ಕ್ಕೆ ಕುಸಿದಿದೆ. ಇವತ್ತು ಕ್ರೀಡಾ ಆಯೋಜಕರು ಮತ್ತು ಆಟಗಾರರ ಒಂದು ವಿನಂತಿಯನ್ನು ಅಮೆಚೂರ್ ಅಸೋಸಿಯೇಷನ್ಗೆ ಅನೇಕ ವರ್ಷದಿಂದ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಓಪನ್ ಟೂರ್ನಮೆಂಟ್ ಆಗಬೇಕಾದ್ರೆ ಅದರ ಎಲ್ಲ ಯೂನಿವರ್ಸಿಟಿ ಪ್ಲೇಯರ್ಸ್ಗಳಿರ್ಬೋದು, ಜಿಲ್ಲಾ ಮಟ್ಟದ ಆಟಗಾರರು ಇರ್ಬೋದು, ರಾಜ್ಯ ಮಟ್ಟದ ಆಟಗಾರರು ಎಲ್ಲರೂ ಬಂದು ಸೇರಿಕೊಳ್ತಾರೆ. ಗ್ರಾಮೀಣ ಮಟ್ಟದ ಬೆಳೀತಕ್ಕಂಥ ಆಟಗಾರರಿಗೆ ಬೆಳೀಲಿಕ್ಕೆ ಸಮಸ್ಯೆ ಆಗ್ತದೆ ಈ ಟೂರ್ನಮೆಂಟ್ಗಳಲ್ಲಿ. ಅದಕ್ಕೊಂದು ಅಮೆಚೂರ್ ಅಸೋಸಿಯೇಷನ್ ಒಂದು ನಿಯಮಾವಳಿಯನ್ನು ರೂಪಿಸಬೇಕು. ABC ಗ್ರೇಡ್ ಮಾದರಿಯಲ್ಲಿ ಪಂದ್ಯಾಕೂಟಗಳಿಗೆ ನೀವು ಆದೇಶ ಮಾಡಬೇಕೆನ್ನುವಂಥ ಮನವಿಯನ್ನು ಆಟಗಾರರು ಮತ್ತು ಆಯೋಜಕರು ತುಂಬ ಸಮಯದಿಂದ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕಿಂಚಿತ್ತು ಗಮನವನ್ನು ಕೊಡೋದಿಲ್ಲ.
ABC ಗ್ರೇಡ್ ಎನ್ನುವಂಥದ್ದು ಏನು ಅಂತ ಹೇಳಿದರೆ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಹೊಸ ಈಗ ತಾನೇ ಕಬಡ್ಡಿಯನ್ನೇ ತೊಡಗಿಕೊಳ್ಬೋದು, ಇನ್ನೂ ಒಳ್ಳೆಯ ರೀತಿಯ ಆಟಗಾರ ಆಗ್ಬೋದು ಎನ್ನುವಂತಹ ಆ ಪ್ರತಿಭಾನ್ವಿತ ಆಟಗಾರರನ್ನು ತಾಲೂಕು ಮಟ್ಟದ ಆಟಗಾರರು ಮಾತ್ರ ಅದರಲ್ಲಿ ಭಾಗವಹಿಸ್ತಕ್ಕಂಥ ಪಂದ್ಯಾವಳಿಗಳು, ಜಿಲ್ಲಾ ಮಟ್ಟ ಮತ್ತು ಸ್ವಲ್ಪ ತಾಲೂಕು ಮಟ್ಟದ ಪ್ರತಿಭಾನ್ವಿತ ಆಟಗಾರರು ಆಡತಕ್ಕಂಥ B ಗ್ರೇಡ್ ಮತ್ತು C ಗ್ರೇಡ್ ಓಪನ್ ಟೂರ್ನಮೆಂಟ್ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಭಾಗವಹಿಸ್ತಕ್ಕಂಥ ಆಟಗಾರರು ಭಾಗವಹಿಸ್ತಕ್ಕಂಥ ಒಂದು ವ್ಯವಸ್ಥೆ. ಈ ರೀತಿಯ ABC ಗ್ರೇಡ್ ಮೂಲಕ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಿಸಬೇಕು ಎನ್ನುವಂಥದ್ದನ್ನು ಮನವಿಯನ್ನು ಈ ಜಿಲ್ಲೆಯ ಆಟಗಾರರು ಮತ್ತು ಆಯೋಜಕರು ಅನೇಕ ವರ್ಷದಿಂದ ಕೊಡ್ತಾ ಇದ್ದಾರೆ. ಇವತ್ತಿನವರೆಗೂ ಅದಕ್ಕೊಂದು ನಿಯಮಾವಳಿಯನ್ನು ರೂಪಿಸಲಿಕ್ಕೆ ಅಮೆಚೂರ್ ಅಸೋಸಿಯೇಷನ್ ಆಗಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಕಬಡ್ಡಿ ಆಟಗಾರರ ಮನವಿ ಅಮೆಚೂರ್ ಅಸೋಸಿಯೇಷನ್ ನಮ್ಮ ಜಿಲ್ಲೆಯಲ್ಲೂ ಅನೇಕ ವರ್ಷದಿಂದ ಮಾಡ್ತಾ ಇದ್ದಾರೆ. ಇದನ್ನು ನಾನು ಸದನದಲ್ಲೂ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅತ್ಯಂತ ಡೇಂಜರಸ್ ಗೇಮ್. ಯಾವಾಗ ಬೇಕಾದರೂ ಕಾಲು ಮುರಿಯುತ್ತೆ, ಕೈ ಮುರಿಯುತ್ತೆ, ಡಿಸ್ಲೊಕೇಟ್ ಆಗುತ್ತೆ. ಸೊ ಆರೋಗ್ಯದ ಹಿತದೃಷ್ಟಿಯಿಂದ ಅವರಿಗೊಂದು ಆರೋಗ್ಯ ವಿಮೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಅಮೆಚೂರ್ ಅಸೋಸಿಯೇಷನ್ ಅವರು ಮಾಡಬೇಕು. ಅದಕ್ಕೆ ಸರ್ಕಾರದ ಮೂಲಕ ಆದರೂ ಮನವಿ ಮಾಡಬೇಕು, ಅಥವಾ ನೀವೇನಾದರೂ ಒಂದು ಅದಕ್ಕೆ ರೂಪುರೇಷೆ ಮಾಡಿ ಅಂತೇಳಿ ಅನೇಕ ವರ್ಷದಿಂದ ಆಟಗಾರರ ಬೇಡಿಕೆ ಇದೆ. ಇವತ್ತಿನವರೆಗೂ ಅದಕ್ಕೆ ಕವಡೆ ಕಿಮ್ಮತ್ತು ಇಲ್ಲದ ರೀತಿಯಲ್ಲಿ ಇವತ್ತು ಅಮೆಚೂರ್ ಅಸೋಸಿಯೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ಯಾರೋ 1-2 ಜನ ಪ್ರತಿಭಾನ್ವಿತ ಆಟಗಾರರು ಸೆಲೆಕ್ಷನ್ ಆಗಿದ್ದಾರೆ ಎನ್ನುವಂಥದ್ದನ್ನು ಮೊನ್ನೆ ಹೇಳಿದರು ಅವರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಆವಾಗ ಉಲ್ಲೇಖ ಮಾಡಿದೆ, ಮಂಗಳೂರು ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ಪಡೆದಿರ್ತಕ್ಕಂಥ ಆಟಗಾರರ ತಂಡ ಅದರಲ್ಲಿ ಒಬ್ಬ ಸೆಲೆಕ್ಷನ್ ಆಗೋದಿಲ್ಲ ಅಂತ ಹೇಳಿದರೆ ಯಾರು ತಪ್ಪು? ಇದು ಎಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ? ನಾನು ವಿಧಾನಸಭಾ ಅಧಿವೇಶನದಲ್ಲಿ ಉಲ್ಲೇಖ ಮಾಡಿದ್ದು ಇದನ್ನು ಉದಾಹರಣೆ ತೆಗೆದುಕೊಂಡಿರೋದು. ನಾನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ರಾಜ್ಯದಲ್ಲೂ ಪ್ರತಿಭಾನ್ವಿತ ಆಟಗಾರರೇ ಸೆಲೆಕ್ಷನ್ ಆಗುವ ರೀತಿಯಲ್ಲಿ ಇದಕ್ಕೇನಾದರೂ ಒಂದು ನೀತಿ ನಿಯಮಾವಳಿಯನ್ನು ರೂಪಿಸಿ ಅನ್ನುವಂಥದ್ದನ್ನು ನಾನು ಹೇಳಿರ್ತಕ್ಕಂಥ ವಿನಂತಿ ಅದು. ಇವತ್ತು ಮೊನ್ನೆ ಪ್ರೆಸ್ ಮೀಟಲ್ಲಿ ನನ್ನ ಕೊಡುಗೆ ಏನು ಅಂತ ಕೇಳಿದರು. ನಾನು ಒಂದು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಕಾಲೇಜನ್ನು ಪ್ರತಿನಿಧಿಸಿ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ನಾನು ಆಟ ಆಡಿರ್ತಕ್ಕಂಥ ಆಟಗಾರನ. ಇವತ್ತು ನಾನು ಪ್ರೆಸ್ ಮೀಟಲ್ಲಿ ನಾನು ಒಬ್ಬನೇ ಕೂತಿದ್ದೇನೆ. ಯಾಕೆ ಅಂತ ಹೇಳಿದರೆ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ನನಗೆ ಈ ಪ್ರೆಸ್ ಮೀಟಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಾನು ರಾಜಕಾರಣ ಮಾಡಲಿಕ್ಕೋಸ್ಕರ ನಾನು ಪತ್ರಿಕಾಗೋಷ್ಠಿ ಮಾಡಿರೋದಲ್ಲ. ಆ ಕಾರಣಕ್ಕೋಸ್ಕರ ನನ್ನ ಯಾರೇ ಸಹಪಾಠಿಗಳು MLAಗಳು ಯಾರಿದ್ದಾರೆ ಅವರು ಅಥವಾ ನನ್ನ ಪಾರ್ಟಿಯವರನ್ನು ನಾನು ಕೂರಿಸಿಲ್ಲ. ಯಾಕಂತ ಹೇಳಿದ್ರೆ ನನ್ನದು BJPಯ ಪ್ರೆಸ್ ಮೀಟ್ ಅಲ್ಲ. ಒಂದಷ್ಟು ಜನ ನನಗೆ ಅನೇಕ ಜನ ಆಟಗಾರರು ಸಂಘಟಕರು ಬಂದು ಈ ರೀತಿಯ ಸಮಸ್ಯೆಗಳನ್ನು ಹೇಳಿದ್ದವರು ನಿಮ್ಮೊಟ್ಟಿಗೆ ಬಂದು ಪ್ರೆಸ್ ಮೀಟಲ್ಲಿ ಕೂರ್ತೇನೆ ಅಂತ ಹೇಳಿದರು. ನಾನು ನೀವು ಕೂರೋದು ಬೇಡ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದರೆ ನಾವಿಲ್ಲಿ ಮತ್ತೆ ಪುನಃ ಗ್ರೂಪಿಸಮ್ ಮಾಡಲಿಕ್ಕಿಲ್ಲ ಕ್ರೀಡೆಯಲ್ಲಿ. ನನಗಿರ್ತಕ್ಕಂಥದ್ದು ಒಂದೇ, ಈ ವ್ಯವಸ್ಥೆಗಳು ಸರಿಯಾಗಬೇಕು. ಅದು ರಾಕೇಶ್ ಮಲ್ಲಿ ಅವರು ಸರಿ ಮಾಡಿದಿದ್ರೆ ನಾನು ಸ್ವಾಗತ ಮಾಡ್ತೇನೆ, ನೀವಾದರೂ ಸರಿ ಮಾಡಿ, ಇಲ್ಲ ಸರ್ಕಾರ ಆದರೂ ಸರಿ ಮಾಡಬೇಕು. ಒಟ್ಟು ಪ್ರತಿಭಾನ್ವಿತ ಆಟಗಾರರಿಗೆ ವೇದಿಕೆ ನಿರ್ಮಾಣ ಆಗಬೇಕು, ಅವರಿಗೆ ಅವಕಾಶಗಳು ಸಿಗಬೇಕೆನ್ನುವಂಥ ದೃಷ್ಟಿಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿರೋದು. ಕಳೆದ 7 ವರ್ಷದಿಂದ ನನ್ನ ತಾಲೂಕಿನಲ್ಲಿ ಯಾವುದೇ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆದರೆ, ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದರೆ, ರಾಷ್ಟ್ರ ಮಟ್ಟಕ್ಕೆ ಆಗಿದ್ರೆ ಪ್ರತಿ ವರ್ಷ ಯೂನಿಫಾರ್ಮನ್ನು ನಾನೊಬ್ಬ ಶಾಸಕನಾಗಿ ಅವರಿಗೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಯಾರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂಥವರಿದ್ದಾರೆ, ಉದಾಹರಣೆಗೆ ನಮ್ಮ ತಾಲೂಕಿನಲ್ಲಿ ಕಳೆದ ಬಾರಿ ಸುಶಾಂತ್ ಶೆಟ್ಟಿ ಮತ್ತು ಮೊಹಮ್ಮದ್ ನಿಸಾನ್ ಎನ್ನುವಂಥವರು ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಚಿನ್ನದ ಪದಕ ಗಳಿಸಿರ್ತಕ್ಕಂಥವ್ರು. ಅವರಿಗೆ ವೈಯಕ್ತಿಕವಾಗಿ ಕರೆದು ನಾನು ಅವರಿಗೆ ಸಹಾಯಧನವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿ, ಈ ರೀತಿ ಅನೇಕ ಜನ ಇದ್ದಾರೆ ಉದಾಹರಣೆಗಳಿರ್ತಕ್ಕಂಥದ್ದು. ನನ್ನ ತಾಲೂಕಿನಲ್ಲಿ 2 ಕಬಡ್ಡಿ ಮ್ಯಾಟ್ಗಳನ್ನು ಕೊಟ್ಟು ನಿರ್ವಹಣೆಯ ದೃಷ್ಟಿಯಿಂದ ಕ್ರೀಡಾ ಭಾರತಿಗೆ ಕೊಟ್ಟು ನಾನೇ ನಿರ್ವಹಣೆ ಮಾಡಿಸ್ತಾ ಇದ್ದೇನೆ. ಅದನ್ನು ಫ್ರೀಯಾಗಿ ಎಲ್ಲಿ ಸಂಘಟಕರು ಕಬಡ್ಡಿ ಮ್ಯಾಚ್ ಮಾಡ್ತಾರೆ ಅಲ್ಲಿಗೆ ಮ್ಯಾಟನ್ನು ಕೊಡತಕ್ಕಂಥ ವ್ಯವಸ್ಥೆಗಳು. ಕ್ರೀಡಾಪಟುಗಳ ಶೈಕ್ಷಣಿಕ ಪ್ರಗತಿಯ ದೃಷ್ಟಿಯಿಂದ ಯಾವ ರೀತಿಯ ಸಹಕಾರವನ್ನು ಕೇಳಿ ಬರ್ತಾರೆ ಅವರಿಗೆಲ್ಲರಿಗೂ ಅವರಿಗೆ ನನ್ನ ಆರ್ಥಿಕ ನೆರವನ್ನು ಕೊಟ್ಟಿರ್ತಕ್ಕಂಥದ್ದು. ಅವರು ಹೇಳಿದ್ರಲ್ಲ ನೀವೊಂದು ಇಂಡೋರ್ ಸ್ಟೇಡಿಯಂ ಮಾಡಬೇಕಿತ್ತು ಅಂತ. ನನ್ನ ತಾಲೂಕಿನಲ್ಲಿ ಈಗಾಗಲೇ ತಾಲೂಕು ಕ್ರೀಡಾಂಗಣಕ್ಕೋಸ್ಕರ 12 ಎಕರೆ ಜಾಗವನ್ನು ರಿಸರ್ವ್ ಇಡಿಸಿ ಕಳೆದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 9 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆಗೊಳಿಸಿ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪ್ಲ್ಯಾನನ್ನು ಮಾಡಿ ರೆಡಿಯಾಗಿಟ್ಟಿದ್ದೆ.
ಆದರೆ ಈ ಸರ್ಕಾರ ಬಂದ ನಂತರ ಅದನ್ನು ತಡೆ ಹಿಡಿದ ಕಾರಣಕ್ಕೋಸ್ಕರ ಅದು ಮಾಡಲಿಕ್ಕೆ ಆಗಲಿಲ್ಲ. ನನಗೆ ವಿಶ್ವಾಸ ಇದೆ ಈ ಸರ್ಕಾರ ಖಂಡಿತ ಅದು ಕ್ರೀಡಾಪಟುಗಳಿಗೆ ಅನ್ಯಾಯ ಮಾಡೋದಿಲ್ಲ, ಅದು ಖಂಡಿತ ಅನುದಾನವನ್ನು ಇವತ್ತಲ್ಲ ನಾಳೆ ಬಿಡುಗಡೆಗೊಳಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಅಂಥ ಒಂದು ಸುಂದರವಾಗಿರ್ತಕ್ಕಂಥ ಕ್ರೀಡಾಂಗಣವನ್ನು ಮಾಡಿ ಅದರಲ್ಲಿ ಇಂಡೋರ್ ಕಬಡ್ಡಿ ಸ್ಟೇಡಿಯಮನ್ನು ಸೇರಿಸಿಕೊಂಡು ಈ ಕ್ರೀಡಾಂಗಣವನ್ನು ಮಾಡತಕ್ಕಂಥ ಪ್ರಾಮಾಣಿಕ ಕಾಳಜಿಯ ಕೆಲಸವನ್ನು ನಾನು ಮಾಡಿದ್ದೇನೆ ನನ್ನ ಅವಧಿಯಲ್ಲಿ. ಇವತ್ತು ಕಾನೂನಿನ ಹೋರಾಟ ಏನಿದೆ, ಪ್ರಾಯಶಃ ಇಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಏನಿದೆ, ಆ ಅವ್ಯವಹಾರದ ಬಗ್ಗೆ ಅಮೆಚೂರ್ ಅಸೋಸಿಯೇಷನ್ನ ಒಬ್ಬ ಸದಸ್ಯ ಕೋಆಪರೇಟಿವ್ ರಿಜಿಸ್ಟ್ರಿಗೆ ಕೊಟ್ಟಿರ್ತಕ್ಕಂಥ ದೂರಿನ ಮೇಲೆ 23/1/2023 ಇಲ್ಲಿಯ DR ಅವರಿಗೆ, ಕೋಆಪರೇಟಿವ್ DR ಅವರಿಗೆ ಇದರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕೆನ್ನಂತ ಆರ್ಡರ್ ಆಗುತ್ತೆ. ಆ ಆದೇಶದ ಪ್ರಕಾರ ಅದಕ್ಕೆ ಒಬ್ಬ ವಿಚಾರಣಾಧಿಕಾರಿ ನೇಮಕ ಆಗ್ತಾರೆ. ವಿಚಾರಣಾಧಿಕಾರಿಯವರು ಈ ಸಂಸ್ಥೆಯಲ್ಲಿ ಅನೇಕ ಲೋಪದೋಷಗಳಿದೆ, ಅನೇಕ ಭ್ರಷ್ಟಾಚಾರಗಳಿದೆ, ಅದರಿಂದಾಗಿ ತಕ್ಷಣಕ್ಕೆ ಈ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕೆನ್ನುವಂಥದ್ದನ್ನು ಇನ್ವೆಸ್ಟಿಗೇಷನ್ ಆಫೀಸರು ವರದಿ ಮಾಡಿ ರಿಪೋರ್ಟ್ ಮಾಡಿದ್ದಾರೆ, DR ಅವರು ವರದಿ ಮಾಡಿ ರಿಪೋರ್ಟ್ ಹಾಕಿದ್ದಾರೆ. ನಾನು ಕೇಳಿರ್ತಕ್ಕಂಥದ್ದು ಸದನದಲ್ಲಿ ಇದನ್ನೇ, ಏನೋ ಅವ್ಯವಸ್ಥೆ ಇರ್ತಕ್ಕಂಥ ಒಂದು ಕೋಆಪರೇಟಿವ್ ಸಂಸ್ಥೆ ಇದೆ, ಕರ್ನಾಟಕ ಸಂಘಗಳ ಅಧಿನಿಯಮ 1990 ಪ್ರಕಾರ 10, 11 ಸೆಕ್ಷನ್ 12, 13 ಉಲ್ಲಂಘನೆ ಆಗಿರುವುದನ್ನು ಸ್ಪಷ್ಟಪಡಿಸಿರ್ತಕ್ಕಂಥ ವರದಿಯ ಆಧಾರದಲ್ಲಿ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿ ಎನ್ನುವಂಥ ವಿನಂತಿಯನ್ನು ನಾನು ಸದನದಲ್ಲಿ ಮಾಡಿರ್ತಕ್ಕಂಥದ್ದು. ನೋಂದಾವಣಿಯಲ್ಲಿ ಕೊಟ್ಟಿರ್ತಕ್ಕಂಥ ವಿಳಾಸ ಒಂದು, ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ವಿಳಾಸ ಒಂದು. ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ ಅದು ರಾಂಗ್. ಅವರು ಉಲ್ಲೇಖ ಮಾಡಿರ್ತಕ್ಕಂಥ, ಇದು ನಾನು ಹೇಳಿರ್ತಕ್ಕಂಥಲ್ಲ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಯಾರು ಅಲ್ಲಿಗೆ ವಿಚಾರಣಾಧಿಕಾರಿ ಕೊಟ್ಟಿದ್ದಾರೆ ಅವರ ವರದಿ ಹೇಳ್ತಕ್ಕಂಥದ್ದು. ನಿಯಮ ಪ್ರಕಾರ ಚುನಾವಣೆ ನಡೆಸದೆ ಅನಧಿಕೃತವಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಚುನಾವಣೆ ಗೆಲ್ಲಲು ಹೆಚ್ಚಿನ ಅನರ್ಹರನ್ನು ಸದಸ್ಯರನ್ನಾಗಿಸಿರ್ತಕ್ಕಂಥದ್ದು. ಸದಸ್ಯದ ಹಣ ಖಾತೆಗೆ ಜಮಾ ಮಾಡದೇ ಇರತಕ್ಕಂಥದ್ದು. ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ, ಭಾಳ ಚಿಕ್ಕ ಉದಾಹರಣೆ, ಬಟ್ ಇಂಥದ್ದು ತುಂಬ ಇದೆ. 2022ರಲ್ಲಿ ಒಂದು ವರ್ಷ 150 ಸದಸ್ಯತ್ವ ಎನ್ರೋಲ್ಮೆಂಟ್ ಆಗ್ತದೆ. 1,000 ರೂಪಾಯಿಗೆ 1,50,000 ರೂಪಾಯಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕಿತ್ತು. ಆ ವರ್ಷ ಅವರು ಜಮಾ ಮಾಡಿರೋದು ಬರೀ 36,000 ರೂಪಾಯಿ. ಟ್ರೈನ್ ಹೋದ ನಂತರ ಟಿಕೆಟ್ ತೊಗೊಂಡ್ರು ಅಂತ ಹೇಳ್ತಾರಲ್ಲ, ರಾಕೇಶ್ ಮಲ್ಲಿ ಅವರು ನಾವೆಲ್ಲ ಇದೆಲ್ಲ ಆಗಿ ಇನ್ವೆಸ್ಟಿಗೇಷನ್ ಆಗಿ ನೋಡಲ್ ಆಫೀಸರ್ ನೇಮಕ ಮಾಡಿ ಅನ್ನುವಂಥ ಇದಕ್ಕಿದೆ ಒಂದು ಅಡ್ಮಿನಿಸ್ಟ್ರೇಟರ್ ನೇಮಕ ಮಾಡಿ ಅಂತ ಹೇಳಿದ ನಂತರ ಬಾಕಿ ಉಳಿದ ಹಣವನ್ನು ಬ್ಯಾಂಕಿಗೆ ಜಮಾ ಮಾಡ್ತಾರೆ. ಇಲ್ಲೇ ಇದೆ ಬ್ಯಾಂಕಿನ ವರದಿ ಇಲ್ಲೇ ಇದೆ. ಈ ರೀತಿಯಾಗಿ ಅದರ ಜೊತೆಗೆ ಮೇನ್ ಇರ್ತಕ್ಕಂಥದ್ದು ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಸ್ಪೋರ್ಟ್ಸ್ ಕೋಡನ್ನು ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡದೆ ಈ ಜಿಲ್ಲೆಯ ಅಮೆಚೂರ್ ಅಸೋಸಿಯೇಷನ್ ಕೆಲಸ ನಿರ್ವಹಿಸ್ತಾ ಇದೆ. ಅನೇಕ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನಕಲಿ ಸಹಿಗಳನ್ನು ಮಾಡಿದ್ದಾರೆ ಎನ್ನುವಂಥದ್ದು ರಿಪೋರ್ಟಿನ ವರದಿ. ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕೆನ್ನುವಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದು. ಪ್ರಾಯಶಃ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಅಮೆಚೂರ್ ಅಸೋಸಿಯೇಷನ್ನಲ್ಲಿ ಹೇಳಬೇಕಾದ್ರೆ ನಾನು ಇನ್ನಷ್ಟು ಒಂದು 2-3 ಗಂಟೆ ನಿಮ್ಮ ಪ್ರೆಸ್ ಮೀಟನ್ನು ತೊಗೊಳ್ಬೇಕಾಗ್ತದೆ, ಅಷ್ಟು ದಾಖಲೆಗಳಿದೆ. ನಾನು ಹೆಚ್ಚು ಹೋಗಲಿಕ್ಕೆ ಹೋಗೋದಿಲ್ಲ. ನನ್ನದು ವಿನಂತಿ ಇಷ್ಟೇ, ದಕ್ಷಿಣ ಕನ್ನಡ ಜಿಲ್ಲೆಯ ಕಬಡ್ಡಿ ಆಟಗಾರರಿಗೆ ಹೆಚ್ಚಿನ ಮಾನ್ಯತೆಗಳು ಸಿಗಬೇಕು. ಆ ಕಾರಣಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯ ಅಮೆಚೂರ್ ಅಸೋಸಿಯೇಷನ್ ಇದರ ಪೂರ್ಣ ಜವಾಬ್ದಾರಿ ತಗೊಂಡು ನಮ್ಮ ಜಿಲ್ಲೆಯ ಮಕ್ಕಳಿಗೆ, ನಮ್ಮ ಜಿಲ್ಲೆಯ ಕಬಡ್ಡಿ ಆಟಗಾರರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಏನು 2009ರಿಂದ 2024ರವರೆಗೆ ನಿಮ್ಮ ಸರ್ವಾಧಿಕಾರದ ಆಡಳಿತವನ್ನು ನೀವು ಅಮೆಚೂರ್ ಅಸೋಸಿಯೇಷನ್ನ ಮೂಲಕ ಮಾಡ್ತಾ ಇದ್ದೀರಿ, ಇದನ್ನು ಈ ಜಿಲ್ಲೆಯ ಕ್ರೀಡಾಪಟುಗಳು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಶಕ್ತಿ ಆಗ್ತಕ್ಕಂಥ ನಿಟ್ಟಿನ ವ್ಯವಸ್ಥೆಗಳನ್ನು ಸರ್ಕಾರ ಆದಷ್ಟು ಬೇಗ ಈ ಜಿಲ್ಲೆಗೆ
ಮಾಡುವ ರೀತಿಯ ಕೆಲಸವನ್ನು ಮಾಡಬೇಕೆನ್ನುವಂಥದ್ದನ್ನು ಕರ್ನಾಟಕ ರಾಜ್ಯ ಸಹಕಾರ ಸಚಿವರಿಗೆ ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತೇನೆ. ಯಾಕಂದರೆ ಕೋಆಪರೇಟಿವ್ ಆ್ಯಕ್ಟ್ ಮೂಲಕ ರಚಿತವಾಗಿರ್ತಕ್ಕಂಥ ಸಂಸ್ಥೆ ಆಗಿರೋದ್ರಿಂದ ಆಡಳಿತಾಧಿಕಾರಿ ನೇಮಕ ಮಾಡತಕ್ಕಂಥ ಪೂರ್ಣವಾಗಿರ್ತಕ್ಕಂಥ ರೈಟ್ಸ್ ಇರ್ತಕ್ಕಂಥದ್ದು ಸಹಕಾರಿ ಇಲಾಖೆಗೆ. ಅದನ್ನು ತಕ್ಷಣ ಇವತ್ತೇನು ಆ ಫೈಲು ಸಹಕಾರಿ ಸಚಿವರಲ್ಲಿ ಬಳಿ ಇದೆ, ತಕ್ಷಣ ಅದನ್ನು ಈ ಜಿಲ್ಲೆಗೆ ಅಡ್ಮಿನಿಸ್ಟ್ರೇಟರನ್ನು ನೇಮಕ ಮಾಡಬೇಕು. ಈ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಕಬಡ್ಡಿ ಆಟಗಾರರಿಗೆ ಶಕ್ತಿ ಆಗ್ತಕ್ಕಂಥ ಆ ವ್ಯವಸ್ಥೆಗೆ ನೀವು ಶಕ್ತಿ ಆಗಬೇಕೆನ್ನುವಂಥ ಆಗ್ರಹವನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ಮಾಡ್ತಾ ಇದ್ದೇನೆ. ಹೌದು, DR ಅವರು ವರದಿ ಕೊಟ್ಟಿರೋದು DR ಅಲ್ಲ, ಅಧಿಕಾರಿಯವರು, ವಿಚಾರಣಾಧಿಕಾರಿಯವರು 9/2/2023. ಹಾಂ, ಅಲ್ಲಲ್ಲ, ನಾನು ಹೇಳಿರ್ತಕ್ಕಂಥದ್ದು ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿ ಸರ್ಕಾರ ಇದಕ್ಕೆ ಪೂರ್ಣವಾಗಿರ್ತಕ್ಕಂಥ ಶಕ್ತಿ ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. 23/1/2023. ನೋಡಿ, ನಾನು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದ ತಕ್ಷಣ ಅದು DR ರಿಪೋರ್ಟ್ ಮಾಡಿ DR ಇಂದ ಸಹಕಾರಿ ಇಲಾಖೆಯ ಮೂಲಕ ಕೋಆಪರೇಟಿವ್ ರಿಜಿಸ್ಟರ್ ಹತ್ರ ಹೋಗಿತ್ತು. ಕೋಆಪರೇಟಿವ್ ರಿಜಿಸ್ಟ್ರಿಂದ ಅದು ಸರ್ಕಾರದ ಸಹಕಾರಿ ಇಲಾಖೆಗೆ ಹೋದ ತಕ್ಷಣ ಈ ಸರ್ಕಾರ ಬಂದಾಗ ತುಂಬ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಅದನ್ನು ಬೇರೆ ಬೇರೆ ಇಲಾಖೆಗೆ ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಅನೇಕ ಒಂದು 3-4 ಜನ ಕಬಡ್ಡಿ ಆಟಗಾರರೇ ಸ್ವತಃ ಸುಮಾರು ಸಲ ವಿಧಾನಸೌಧ ವಿಕಾಸಸೌಧ ಅಲೆದು ಇವಾಗ ಅಲ್ಟಿಮೇಟ್ ಆಗಿ ಕಳೆದ ಸುಮಾರು 1 ತಿಂಗಳ ಹಿಂದೆ ಅದು ಕೋಆಪರೇಟಿವ್ ಮಿನಿಸ್ಟರ ಚೇಂಬರಿಗೆ, ಅವರ ಆಫೀಸಿಗೆ ಬಂದು ಮುಟ್ಟುವಂಥ ಕೆಲಸ ಆಗಿದೆ. ಮೊನ್ನೆ ನಾನು ವಿಧಾನಸೌಧದಲ್ಲಿ ಬೆಳಗಾವಿನ ಅಧಿವೇಶನದಲ್ಲಿ ರಿಕ್ವೆಸ್ಟ್ ಮಾಡಿದ್ದೇನು ಅಂತ, ವಿನಂತಿ ಮಾಡಿದ್ದು, ಗಮನ ಸೆಳೆದದ್ದು ಏನು ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಅಮೆಚೂರ್ ಅಸೋಸಿಯೇಷನ್ಗೆ ಆಡಳಿತಾಧಿಕಾರಿ ನೇಮಕ ಮಾಡ್ತಕ್ಕಂಥ ಫೈಲು ನಿಮ್ಮ ಬಳಿಗೆ ಬಂದಿದೆ. ದಯವಿಟ್ಟು ಆದಷ್ಟು ಬೇಗ ಅದಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಿ ಕ್ರೀಡಾ ದಕ್ಷಿಣ ಕನ್ನಡ ಜಿಲ್ಲೆಯ ಅಮೆಚೂರ್ ಅಸೋಸಿಯೇಷನ್ ಕಬಡ್ಡಿ ಆಟಗಾರರಿಗೆ ನ್ಯಾಯ ಕೊಡಿ ಅನ್ನುವಂಥ ವಿನಂತಿಯನ್ನು ಮಾಡಿದರು.